ಮಾಘ ಮಾಸದ ಶುಕ್ಲಪಕ್ಷ ಅಷ್ಟಮಿ ಭೀಷ್ಮಾಷ್ಟಮಿ ಎಂಬುದಾಗಿ ಕರೆಯುತ್ತಾರೆ. ಯಾಕೆ ಅಂದರೆ ಭೀಷ್ಮಾಚಾರ್ಯರು ಶರಪಂಜರದಲ್ಲಿದ್ದರು. ದಕ್ಷಿಣಾಯಣ ಮುಗಿದು ಉತ್ತರಾಯಣ ಬರುವವರೆಗೂ ಕೂಡ ಅವರು ದೇಹತ್ಯಾಗವನ್ನು ಮಾಡಿದ್ದಿಲ್ಲ. ಅವರಿಗೆ ಸ್ವಚ್ಛಂದ ಮೃತ್ಯುತ್ವ ಅನ್ನುವ ವರ ಇತ್ತು. ಹೀಗಾಗಿ ಉತ್ತರಾಯಣ ಬಂದ ಮೇಲೆ ಅವರು ದೇಹತ್ಯಾಗವನ್ನು ಮಾಡಿದರು. ಅದು ಮಾಡಿದ ದಿನ ಈ ಮಾಘಶುದ್ಧ ಅಷ್ಟಮಿ ಅನ್ನೋದಕ್ಕಾಗಿ ಅದಕ್ಕೆ ಭೀಷ್ಮಾಷ್ಟಮಿ ಎಂಬುದಾಗಿ ಹೆಸರಿನಿಂದ ಪ್ರಸಿದ್ಧವಾಗಿದೆ. ಇವತ್ತಿನ ದಿವಸ ಆ ಭೀಷ್ಮಾಚಾರ್ಯರನ್ನು ಕುರಿತು ಶ್ರಾದ್ದವನ್ನು ಮಾಡಬೇಕು, ತರ್ಪಣಾದಿಗಳನ್ನು ಕೊಡಬೇಕು, ಅನ್ನದಾನಾದಿಗಳನ್ನು ಮಾಡಬೇಕು ಎಂಬುದಾಗಿ ಹೇಳಿದ್ದಾರೆ. ಇದನ್ನು ಮಾಡೋದರಿಂದ ಏನು ಫಲ ಅನ್ನುವುದನ್ನು ಹೇಳ್ತಾರೆ. ಶುಕ್ಲಾಷ್ಟಮ್ಯಾಂತು ಮಾಘಸ್ಯ ದದ್ಯಾದ್ ಭೀಷ್ಮಾಯ ಯೋಜಲಂ ಸಂವತ್ಸರ ಕೃತಂ ಪಾಪಂ ತತ್ಕ್ಷಣಾದೇವ ನಶ್ಯತಿ. ಮಾಘ ಮಾಸದ ಶುಕ್ಲಪಕ್ಷ ಅಷ್ಟಮಿಯ ದಿನ ಭೀಷ್ಮಾಚಾರ್ಯರಿಗೆ ಜಲವನ್ನು ಕೊಡಬೇಕು, ತರ್ಪಣವನ್ನು ಕೊಡಬೇಕು. ಯಾರು ಹೀಗೆ ತರ್ಪಣವನ್ನು ಕೊಡ್ತಾರೆ ಅಂಥವರ ಪಾಪ ಸಂವತ್ಸರ ಕೃತಂ ಪಾಪಂ, ಒಂದು ವರ್ಷದವರೆಗೆ ಮಾಡಿರ್ತಕ್ಕಂತಹ ಪಾಪ ಏನಿದೆ ಆ ಪಾಪವು ತತ್ಕ್ಷಣಾದೇವ ನಶ್ಯತೆ, ಯಾವಾಗ ತರ್ಪಣ ಕೊಡ್ತಾನೋ ಕೊಟ್ಟುಕೊಳ್ಳೆ ಆ ಪಾಪವು ನಾಶವಾಗುತ್ತದೆ ಎಂಬುದಾಗಿ ಹೇಳಲ್ಪಟ್ಟಿದೆ. ಮತ್ತು ತರ್ಪಣವನ್ನು ಕೊಡದೇ ಇದ್ದರೆ ಏನಾಗ್ತದೆ, ಏನು ಪಾಪ ಏನಾಗುತ್ತದೆ ಅನ್ನೋದನ್ನು ಹೇಳ್ತಾರೆ. ಬ್ರಾಹ್ಮಣಾದ್ಯಶ್ಚ ಯೇ ವರ್ಣಾಃ ದದ್ಯುರ್ಭೀಷ್ಮಾಯ ನೋ ಜಲಂ ಸಂವತ್ಸರ ಕೃತಂ ತೇಷಾಂ ಪುಣ್ಯಂ ನಶ್ಯತಿ ಸಪ್ತಮ. ಬ್ರಾಹ್ಮಣರ ಮೊದಲಾಗಿರ್ತಕ್ಕಂತಹ ವರ್ಣದವರು ಭೀಷ್ಮಾಚಾರ್ಯರಿಗೆ ಯಾರು ಈ ಅಷ್ಟಮಿಯ ದಿನ ತರ್ಪಣವನ್ನು ಕೊಡುವುದಿಲ್ಲವೋ ಅವರು ಒಂದು ವರ್ಷದವರೆಗೆ ಮಾಡಿರ್ತಕ್ಕಂತಹ ಪುಣ್ಯ ಏನಿದೆ ಆ ಪುಣ್ಯವು ನಾಶವಾಗುತ್ತದೆ. ಆದ್ದರಿಂದ ಪುಣ್ಯ ನಾಶವಾಗಬಾರದು ಅನ್ನೋದಕ್ಕಾಗಿ ತರ್ಪಣ ಕೊಡಬೇಕು. ತರ್ಪಣ ಕೊಡೋದರಿಂದ ಎಲ್ಲ ಪಾಪಗಳು ನಾಶವಾಗುತ್ತದೆ ಅಂತ. ಹೀಗೆ ಪುಣ್ಯ ನಾಶವಾಗೋದಿಲ್ಲ, ಪಾಪ ನಾಶವಾಗ್ತದೆ, ಅದಕ್ಕಾಗಿ ತರ್ಪಣವನ್ನು ಕೊಡಬೇಕು ಎಂಬುದಾಗಿ ಹೇಳಿದ್ದಾರೆ. ಇನ್ನು ಶ್ರಾದ್ದವನ್ನು ಮಾಡಬೇಕು ಎಂದು ಹೇಳಿದ್ದಾರೆ. ಈ ಶ್ರಾದ್ದ ಏನಿದೆಯಲ್ಲ ಕಾಮ್ಯಶ್ರಾದ್ದ, ಫಲಾಪೇಕ್ಷಾ ಇದ್ದವರು ಈ ಶ್ರಾದ್ದವನ್ನು ಮಾಡಬೇಕು. ಶ್ರಾದ್ದಂಚ ಏನರ ಕುರ್ಯುಹು ತೇಸ್ಯೋ ಸಂತತಿ ಭಾಗಿನಃ ಮಾಘೇ ಮಾಸೇ ಸಿತಾಷ್ಟಮ್ಯಾಂ ಸತಿಲಂ ಭೀಷ್ಮತರ್ಪಣಂ ಶ್ರಾದ್ದಂಚ ಯೇ ನರ ಕುರ್ಯುಹು ತೇಸ್ಯೋ ಸಂತತಿ ಭಾಗಿನಃ ಎಂಬುದಾಗಿ ಮಾಘ ಮಾಸದ ಶುಕ್ಲಪಕ್ಷದ ಅಷ್ಟಮಿಯ ದಿನ ತಿಲಸಹಿತವಾದ ತರ್ಪಣವನ್ನು ಭೀಷ್ಮಾಚಾರ್ಯರಿಗೆ ಯಾರು ಕೊಡ್ತಾರೋ, ಶ್ರಾದ್ದವನ್ನು ಯಾರು ಮಾಡ್ತಾರೋ ಅವರು ಒಳ್ಳೆಯ ಸಂತಾನವನ್ನು ಪಡೆಯುತ್ತಾರೆ ಅಂತ ಹೇಳಿದ್ದಾರೆ. ಆದ್ದರಿಂದ ಶ್ರಾದ್ದವನ್ನು ಕೂಡ ಮಾಡಬೇಕು. ಮತ್ತು ಈ ಶ್ರಾದ್ದ ಏನಿದೆ, ಶ್ರಾದ್ದ ಅಥವಾ ಪ್ರತಿಯೊಬ್ಬ ಶ್ರಾದ್ದ ಇದು ಕಾಮ್ಯ, ಪ್ರತಿಯೊಬ್ಬರೂ ತರ್ಪಣವನ್ನು ಕೊಡಬೇಕು. ಆ ತರ್ಪಣ ಯಾರು ತಂದೆ ಇದ್ದವರು ಕೊಡಬೇಕು, ತಂದೆ ಇಲ್ಲದೇ ಇದ್ದವರು ಕೊಡಬೇಕು ಅಂತಂದರೆ ಜೀವತ್ಪಿತಾಪಿ ಕುರ್ವೀತ ತರ್ಪಣಂ ಯಮಭೀಷ್ಮಯೋಹೋ ಅಂತ ಪದ್ಮಪುರಾಣದ ವಚನ. ತಂದೆ ಇದ್ದವರು ಕೂಡ ಈ ಭೀಷ್ಮಾಚಾರ್ಯರನ್ನು ಕುರಿತು ಮತ್ತು ಯಮಧರ್ಮರಾಜನನ್ನು ಕುರಿತು ತರ್ಪಣವನ್ನು ಕೊಡಬೇಕು ಎಂದು ಪದ್ಮಪುರಾಣದಲ್ಲಿ ಹೇಳಲ್ಪಟ್ಟಿದೆ. ಆದ್ದರಿಂದ ತಂದೆ ಇಲ್ಲದೇ ಇದ್ದವರು ತಿಲದಿಂದ ತರ್ಪಣವನ್ನು ಕೊಡಬೇಕು ಅಪಸವ್ಯವಾಗಿ, ತಂದೆ ಇದ್ದವರು ಸವ್ಯದಿಂದ ಅಕ್ಕಿಯಿಂದ ಯವದಿಂದ ತರ್ಪಣವನ್ನು ಕೊಡಬೇಕು. ಮಂತ್ರ ವೈಯಾಘ್ರಪಾದ ಗೋತ್ರಾಯ ಸಾಂಕ್ರತ್ಯ ಪ್ರವರಾಯ ಚ ಗಂಗಾಪುತ್ರಾಯ ಭೀಷ್ಮಾಯ ಆಜನ್ಮ ಬ್ರಹ್ಮಚಾರಿಣೆ ಅಪುತ್ರಾಯ ಜಲಂ ದದ್ಮಿ ನಮೋ ಭೀಷ್ಮಾಯ ವರ್ಮಣೆ. ಯಾರ ಗೋತ್ರ ವೈಯಾಘ್ರಪಾದ ಇದೆಯೋ, ಯಾರ ಪ್ರವರ ಸಾಂಕ್ರತ್ಯವಾಗಿದೆಯೋ ಅಂತಹ ಗಂಗಾಪುತ್ರನಾದ ಆಜನ್ಮ ಬ್ರಹ್ಮಚಾರಿಯಾದ ಪುತ್ರನಿಲ್ಲದೇ ಇರುವಂತಹ ಭೀಷ್ಮಾಚಾರ್ಯರಿಗೆ ಈ ಜಲವನ್ನು ಕೊಡುತ್ತೇನೆ. ಅಂತಹ ಭೀಷ್ಮಾಚಾರ್ಯರಿಗೆ ನಮಸ್ಕಾರ ಎಂದು ಮೊದಲು ತರ್ಪಣವನ್ನು ಕೊಡಬೇಕು, ಆಮೇಲೆ ಅರ್ಘ್ಯವನ್ನು ಕೊಡಬೇಕು. ಶ್ರೀಕೃಷ್ಣ ಅರ್ಪಣಮಸ್ತು.